और ये समा शहर शोर है, शहर की बदहवासी। इंसान सुकून खोजता है, खामोशी चाहता है। इंसान चाहता है की मोहब्बत जो शहरों में मिलती नहीं। इसलिए तो हम वक्त वक्त पर चल पड़ते हैं पहाड़ों की तरफ, वहां जहां झीलें हैं, पहाड़ हैं, बर्फीली हवाएं हैं, जहां आसमान ज्यादा नीला है और तुम्हारी मुस्कान ज्यादा चटकीली। ये वादियां, ये फिजाएं बुला रही। ಇದ್ಯಾರಪ್ಪ ಈ ತರ ಏನ್ ಕಾಡು, ಉದ್ದಕ್ಕೂ ಒಂದು ಚಾ ದುಕಾನ್ ಸಿಗಲಿ ಅಂತ ಹರಕೆ ಹೇಳ್ಕೊಂಡ್ ಬಂದೆ. ಅಂತೂ ಇಲ್ಲೇ ಒಂದ್ ಚಾ ದುಕಾನ್ ಉಂಟು ಅಂತ ಆತಲ್ಲ. ಎಲ್ಲಿ ಒಂದು ಸ್ಪೆಷಲ್ ಚಾ ಕೊಡಿ ಕಾಂಬ. ಬನ್ನಿ ಬನ್ನಿ ಚಾ ಕುಡಿಲಕ್ಕ. ಇದೆಂತ ವೇಷ ಮಾರಾಯ, ಮುಯ್ಯೆಲ್ಲ ಬಣ್ಣ. ತುಮರಿನೇನಾದ್ರೂ ಬಣ್ಣ ಇರ್ತಾ ಬಯಸ್ತಾನ? ಏನು ನನ್ನ ಮೇಲೆ ಬಣ್ಣ ಇರ್ತದ? ನಾನೇ ಬಣ್ಣದ ಮಾಲಿಂಗ. ನಾನು ಮೈಲಿಗಲ್ಲಿಗೆ ಬಣ್ಣ ಹೊಡಿಯೋಕ್ ಬಂದಿರೋನು. ಸರ್ಕಾರಿ ಕೆಲಸ ನಂದು, ಹಂಗೆಲ್ಲ ಸಸಾರಿ ಕೆಲಸ ಅಲ್ಲ. ಅರಳಗೂಡಿಂದ ಮೈಲಿಗಲ್ಲಿಗೆ ಬಣ್ಣ ಹೊಡಿತಾ ಹೋಗ್ತಾ ಇದ್ದೀನಿ. ಇಲ್ಲಿ ಮೈಲಿಗಲ್ಲಿಗೆ ಬಣ್ಣ ಹೊಡೆಯೋಕೆ ಅಂತ ಯಾರಾದ್ರೂ ಬಂದದ್ದು ಉಂಟಾ? ಇಷ್ಟು ವರ್ಷಕ್ಕೆ ನೀವೇ ಫಸ್ಟ್ ಬಂದದ್ದು, ಅದಕ್ಕೆ ಕೇಂದ್ರ. ಯಾರು ಬರೋದಿಲ್ಲ ಬಿಡಿ. ಒಂಟಿ ಭೂತದಂಗೆ ಕಾಡಲ್ಲಿ ಅಡಗಿರೋ ಕಲ್ಲನ್ನು ಹುಡುಕಿ ಅದನ್ನ ಕ್ಲೀನ್ ಮಾಡಿ ಸುತ್ತ ಬೆಳೆದಿರೋ ಗಿಡ ಮಳ್ಳಿಗಳನ್ನ ತೆಗೆದು ಹಾಕ್ಬೇಕು. ಆಮೇಲೆ ಅದಕ್ಕೆ ಬಣ್ಣ ಬಳಿಬೇಕು. ಮರುದಿನ ಕಾಡಲ್ಲಿ ನುಸಿಯ ಮಂಗಗಳು ನನ್ನ ನೋಡಿ ನಗಬೇಕು, ನರಿಲೋ ತೋಳವೋ ಕಾಡಿಂದ ಓಡಬೇಕು. ಈ ಕೆಲ್ಸಕ್ಕೆ ಯಾರು ಬರೋದಿಲ್ಲ ಬಿಡಿ. ನಾನೇನೋ ಬಂದಿದ್ದೀನಿ, ಬಂದ ತಪ್ಪಿಗೆ ಮಾಡಿ ಹೋಗ್ತೀನಿ. ಎಷ್ಟು ದಿನ ಈ ಕೆಲಸ? ಹೀಗೆ ಹಾಡು ಒಳ್ಳಿ ತನಕ ಬಣ್ಣ ಹಚ್ಚೋದು. ಒಂದಿನ ಬಿಳಿ ಬಣ್ಣ, ಒಂದಿನ ಕರಿ ಬಣ್ಣ. ಮೊಬೈಲ್ ನಲ್ಲಿ ರೇಡಿಯೋ ಕೇಳ್ತಾ ಕೇಳ್ತಾ ತುಳಿದಿದ್ದಾರಿನೇ ತುಳಿಯೋದು, ಹಿಡ್ದಿದ್ದ ಬ್ರಷನ್ನೇ ಹಿಡಿಯೋದು. ಚಾ ತುಂಬಾ ಚೆನ್ನಾಗಿತ್ತು. ಹಣ ಎಷ್ಟಾಯ್ತು? ಇರ್ಲಿ ನೀವು ಫಸ್ಟ್ ಟೈಮ್ ಅಲ್ದ ನಮ್ಮ ದುಕಾನ್ಗೆ ಬಂದದ್ದು. ಮತ್ತೆ ಬನ್ನಿ. ಈ ದುಕಾನ್ಗೆ ಕಾಯಂ ಗಿರಾಕಿ ಹೆಚ್ಚಿಲ್ಲ ಕಣೆ. ಬೆಳಗ್ಗೆ ಬರುತ್ತಲ್ಲ ಗಜಾನನ ಬಸ್, ಅದ್ರ ಡ್ರೈವರ್ ರುಜಾರಿ ಅವನೊಬ್ಬನೇ ಕಾಯಂ. ಅವನು ಕಾಸು ಕೊಡುವಲ್ಲ, ಬಸ್ ತಂದು ನಿಲ್ಲಿಸ್ತಾ ಒಂದಷ್ಟು ಗಿರಾಕಿ ತಂದು ಕೊಡ್ತಾ. ಒಳ್ಳೆ ಜನ. ಇಲ್ದಿದ್ರೆ ಈ ಕಾಡಿ ನಂಗೆ ನಾ ಈ ದುಕಾನ್ ನಡೆಸೋದು. ಹೌದಾ? ಸರಿ ಬಿಟ್ರೆ ನಾನು ಬರ್ತೇನೆ. ಹಾ, ಕುಡಿತೀರಿ, ಫುಲ್ ಕುಡಿತೀರಿ. ಕುಡಿಯೋದೇ ನನ್ನ ಕೆಲಸ. ಚಾ ನನ್ನ ಮಗುಗೂ ನಂಗೆ ಕೇಳಕ್ಕಾಗಲ್ಲ. ಅಷ್ಟು ಹೋಗ್ರಿ. ಈ ಜನ ಹೀಗೆ, ನೀವು ಹೊರಡಿ. ಈತನ ತಿಳಿದ ಹವ್ಯಾಸ ಇದು. ಇವನು ವಿಚಾರಿಸೋಕೆ ಇವನ ಮಗಳು ಶಂಕರಿನೇ ಬರ್ಕು. ಅಲ್ಲ, ಯಾರೋ ಪಾಪ. ಅದು ಹಾಂಗೆಯ, ನಮಗೆ ನಿಮಗೆ ಪಾಪ, ಅವಂಗೆ ಪಾಪ ಗೀಪ ಇಲ್ಲ. ನಡಿ ಪಾಪ. ನನ್ನ ಮಗನಿಗೆ ಹೆದರದಿಲ್ಲ. ಸರಿ ಬಿಟ್ರೆ ಬರ್ತೀನಿ.
हाथ में लेकर खुद से एक वादा करना है हमें, वही वादा जो राजू ने किया था रूदी से रुपहले पर्दे पर ये फिल्मी वादा नहीं है, ये जिंदगी की पथरीली राहों में किया गया एक चमकीला वादा है। जिन फिल्मों के गीत शामिल थे उनके नाम। ಭಟ್ರೆ ಇದು ಇಲ್ಲೇ ಇರ್ಲಿ, ನಾನು ನಾಳೆ ಬೆಳಗ್ಗೆ ಬರ್ತೆ. ಇಲ್ಲಿ ಇದಕ್ಕೇನು ತೊಂದರೆ ಇಲ್ಲ ಅಲ್ದ? ಅಯ್ಯ, ಇಲ್ಲಿ ಲಾರಿ ಬಸ್ಸನ್ನೇ ಬಿಟ್ಟು ಹೋಗ್ತಾರೆ. ನೀವು ಏನು ಯೋಚನೆ ಮಾಡೋದು ಬೇಡ. ನಾಳೆ ಬರ್ತೀನಿ ಭಟ್ರೆ. फिल्म आज और कल। ಭಟ್ರೆ ಒಂದು ಸ್ಪೆಷಲ್ ಚಾ ಹಾಕಿ. ಬನ್ನಿ ಬನ್ನಿ. अभी हाजिर हुए। ಮುಡಿಯ, ನಮ್ಮ ಅಪ್ಪಯ್ಯ ಇಲ್ಲೆಲ್ಲರ ಕಂಡದ್ದುಂಟಾ? ನಿನ್ನೆ ಬೆಳಗ್ಗೆ ಕರ್ಕೊಂಡು ಹೋಗ್ತದ. ಹೌದು, ರಾತ್ರಿ ಕುಡ್ದು ಮತ್ತೆ ಎಲ್ಲಿ ಬಿದ್ದಾಯ್ತು. ಭಟ್ರೆ, ಯಾರೀ ಜನ? ಪಾಪ, ಈ ಶಂಕರಿ ದೇವನ ಕತೆ. ಅಪ್ಪನಿಗೆ ಕುಡಿಯೋ ಚಟ, ಮಗಳು ಅವ್ರಿವ್ರು ಚಾಕರಿ ಮಾಡಿ ಇಬ್ಬರು ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬಾರದ ಅವನನ್ನ ಹುಡುಕಿ ಅಲದಾಡಿ ಹೊತ್ಕೊಂಡು ಬಂದು ಮನೆಗೆ ಮುಗಿಸ್ಕೊಂಡು ಕುಡಿದು ಬಂದು ಉಪದ್ರ ಮಾಡಿದ್ರೆ ಸಹಿಸ್ಕೊಂಡು ಈಗ ಹಣ ಕೊಡ್ಕೊಂಡು ಕುಡಿದು ಅಮಲ್ನಾಗೆ ಎರಡು ಹೊಡೆದ್ರು ಹೊಡೆಸ್ಕೊಂಡ್ಕಂತ
पक्षियों की चहचहाट कुछ ज्यादा लुभावनी लगती है। पहाड़ी हवाएं जैसे सुनाती हैं जानी कितनी अनजानी कहानियां। आज का चाय गीत इतना ही। इजाजत दीजिए यूनुस खान को। नमस्कार। ಬರ್ತೀನಿ ಭಟ್ರೆ. ಏನ್ ಇವತ್ತು ಬಹಳ ಬೇಸರ ಇದ್ದಂಗೆ ಕಾಣುತ್ತದೆ. ಅಲ್ಲ ಭಟ್ರೆ, 100 ವರ್ಷಗಳಿಂದ ಬದುಕಿರೋ ಮರನ ಅಭಿವೃದ್ಧಿ ಹೆಸರಲ್ಲಿ ಕಳ್ಕೊಳ್ತಿರೋದು ನೋಡಿ ತುಂಬಾ ಬೇಸರ ಆಯ್ತು. ಭಟ್ರೆ, ಒಂದು ಪೆಸಲ್ ಚಾ ಹಾಕಿ. ಬನ್ನಿ ಬನ್ನಿ. ಹಾ. आप सुन रहे हैं सुरीली धड़कन।
ಇದ್ದಕ್ಕಿದ್ದಂಗೆ ಮಳೆ ಶುರುವಾಯಿತು. ಒಳ್ಳೇದಾಯ್ತು, ನಿಮ್ಮಪ್ಪ ಮನೆ ಸೇರಿದ್ದಾನೆ. ನಾನೇ ಕರ್ಕೊಂಡು ಬಂದಿದ್ದು. ಕುಡ್ದು ರಸ್ತೆ ಮೇಲೆ ಬಿದ್ದಿದ್ದ, ಚೌಡಿ ಕಲ್ಲಿನ ಹತ್ರ. ಇರಿ ಬತ್ತೆ. ಏನಾಯ್ತು? ಈ ಪಾಡ್ ಸುಡ್ಲಿ. ಮನೇಲಿ ಒಂದೊಟ್ಟು ಹಾಲಿಲ್ಲ, ಬೆಂಕಿ ಮಾಡೋಕೆ ಬೆಂಕಿ ಪಟ್ನ ಇಲ್ಲ. ಶಂಕರಿ, ಇದಕ್ಕೆಲ್ಲ ಚಿಂತೆ ಮಾಡೋಕ್ಕಾಗ. ಮಳೆ ನಿಂತ್ರೆ ನಾನು ಚಾ ದುಕಾನಿಗೆ ಹೋಗವ. ಈ ಮಳೆ ನಿಲ್ಲೋದಿಲ್ಲ. ಚಾ ದುಕಾನ್ ಬಂದಾಗಿ ಅಲ್ಲಿ ಕಾಡ್ಕೊಂಡ ಬಂದು ಮಲಗಿದ್ದೆ. ಈಗ ನೀವು ಕೂಡಿ. ಶಂಕರಿ, ಮಳೆ ನಿಂತ್ರೆ ನಾ ಅರಳುಗೋಡಿ ಹೋಗ್ತೆ. ಮಳೆ ನಿಲ್ಲೋದಿಲ್ಲ ಬಿಡಿ. ಸಂಜೆ ಬಂದ್ ಮಳೆ, ಸಂಜೆ ಬಂದ್ ನೆಂಟ, ಹೋಗುದಿಲ್ಲ ಬಿಡಿ.
और ये है गोल्डन आवर्स। पर प्रस्तुत हैं अब तक के मुख्य समाचार। भूपेंद्र पटेल गुजरात के अगले ಅರೆ ಇದೇನಿದೆ ಅವತಾರ ಹೊಸ ಬಟ್ಟೆ ಹೊಸ ಬೆಲ್ಲು ಮಲ್ಲಿಗೆ ಹೂ ಬೇರೆ ಅಲ್ಲ, ನಿನ್ನೆ ರಾತ್ರಿ ಬಂದಿದ್ದೆ ಅಲ್ಲಲ್ಲ ಯಾಕೆ ನೆನ್ನೆಗೆ ಮೈಲಿಗಲ್ಲಿ ಬಣ್ಣ ಬಳಿಯೋ ಕೆಲಸ ಮುಗ್ದಂಗೆ. ಭಟ್ರೆ, ನಾನ್ ಸೈಕಲ್ ಮೇಲೆ ಬಂದದ್ ನೆನ್ಪುಂಟ ನಿಮ್ಗೆ? ಸಾಗರದಲ್ಲಿ ಯಾವ್ದೋ ಬಣ್ಣದ ಅಂಗಡಿಲಿ ಬೋರ್ಡ್ ಬರೀತಿದ್ ನನಗೆ ಇಲ್ಲಿ ಸಮಯ ಹೋದದೇ ತಿಳಿಲಿಲ್ಲ. ಈ ಕಾಡು ಬೆಟ್ಟ ಗುಡ್ಡ ನೀವ್ ಏನೇ ಹೇಳಿ, ನಾನ್ ಸಾಗರ ಪೇಟೆಯಲ್ಲಿ ಇದ್ದಾಗ್ಲೂ ಇಷ್ಟು ನೆಮ್ಮದಿಯಿಂದ ಇರ್ಲಿಲ್ಲ. ಮುಂದೇನ್ ಮಾಡುದು? ನೀವು ಊರಿಗೆ ಹೋಗುದಾ? ಯಾಕೆ ಇಲ್ಲೊಂದು ಕೆಲಸ ಸಿಗೋದಿಲ್ಲ ಅಂತೀರ ನನ್ಗೆ? ಸಿಗದಿದ್ರು ನಾನು ಹುಡ್ಕೊಳ್ತೀನಿ. ಕೆಲಸ ಸಿಗತ್ತಪ್ಪ, ಇಲ್ಲಿ ನಾವು ಬದುಕ್ತಾ ಇದೆಯಾ? ಇಲ್ಲಿ ಬದುಕೋಕೆ ಒಂದು ಛಲ ಬೇಕ. ಸರಿ ಬಿಡಿ ಹಂಗಾದ್ರೆ. ಅರೆ ಈಗ ನೀವೇನಿಗೆ ಹೊಂಟದ್ದ? ಇನ್ನು ನನ್ ಬಿಡಾರ ಇಲ್ಲೇ. ಶಂಕರಿಗೊಂದು ಆಶ್ರಯ ಬೇಕಲ್ವಾ? ತಂಗೆ ಯಾರೇ ಅದು? ಭಟ್ರೆ, ಶಂಕರಿಗೆ ನಾನು ಊರ್ ತೋರಿಸ್ಕೊಂಡು ಬರ್ತೀನಿ. ಏನೇ ಆಗಿ ಈ ಪೇಟೆ ಹುಡುಗ ಶಂಕರಿಗೆ ಆಶ್ರಯ ಕೊಡ್ತಾನೆ. ಒಳ್ಳೇದಾಗಲಿ.